ಚಾಪು ದಮ್ಮ ಯಾತ್ರೆ ನನಗೇನು ಮಾಡಬೇಡ ಪ್ಲೀಸ್ ನನ್ನ ಏನು ಮಾಡಬೇಡ ದಮ್ಮ ಜಾನಿ ನೀವೇನ್ ಲೂಸಾ? ಇಷ್ಟೊತ್ತಲ್ಲಿ ಯಾಕೆ ಈ ರೀತಿ ನಗ್ತಿದ್ದೀರಾ? ಯಾವ ಕಿತ್ತೋಗಿರೋ ಸಿನಿಮಾ ನೋಡ್ತಿದ್ದೀರೋ? ಹಾಗೆಲ್ಲ ಹೇಳ್ಬೇಡ ಡಾರ್ಲಿಂಗ್, ಇದೊಂಥರ ಲೆಜೆಂಡ್ರಿ ಸಿನಿಮಾ. ಅದ್ರಲ್ಲಿ ನಗುವಂಥದ್ದು ಏನಿದೆ? ಈ ಸಿನಿಮಾ ಹೀರೋಗೆ ಇಬ್ರು ಹೆಂಡ್ತಿರು, ಅವ್ರಿಬ್ರಿಗೂ ಒಬ್ಬರೇ ಗಂಡ ಅಂತ ಗೊತ್ತಿರಲ್ಲ. ಒಂದ್ಸಲ ಇಬ್ರು ಜೊತೆಲಿ ಬರುವಾಗ ಇವ್ನು ನೋಡ್ಬಿಡ್ತಾನೆ, ಅಲ್ಲಿಂದಿಲ್ಗೆ ಇಲ್ಲಿಂದಲ್ಗೆ ಅವ್ನ ಪರದಾಟ ನೋಡೋದೇ ಒಂದು ಮಜಾ. ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡಿ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಇನ್ನು ಗಾಂಧಿನಗರ್ ಕರ್ಕೊಂಡು ಹೋಗಿ ಬೇಡ ಕೃಷ್ಣ ರಂಗಿನಾಟ ಸಿನಿಮಾ ತೋರಿಸ್ತಾರೆ. ಇದೀಗ ಬಂದ ತಾಜಾ ಸುದ್ದಿ. ಯಾವಾಗ್ಲೂ ಇದು ಒಂದ್ ಹೇಳಿ ಜನರನ್ನ ಚೆನ್ನಾಗಿ ಅಮರಿಸ್ತೀರಾ. ಹಾಗೆ ಹೇಳ್ಬೇಡಿ ಸರ್, ಇದು ನಿಜವಾಗ್ಲೂ ತಾಜಾ ಸುದ್ದಿನೇ. ಇವನು ಯಾವಾಗ ಹೇಗ್ ಬರ್ತಾನೆ ಅನ್ನೋದೇ ಗೊತ್ತಿಲ್ಲ, ಆದ್ರೆ ಬಂದ ಮೇಲೆ ತಲೆ ಬೋಳ್ಸೇ ಹೋಗ್ತಾನೆ. ನಗರದಲ್ಲಿ ಉಟ್ಕೊಂಡಿದ್ದಾನೆ ಸೀರಿಯಲ್ ಏರ್ ಕಿಲ್ಲರ್. ಹೆಣ್ಮಕ್ಳು ಹೆಂಗಸರು ಭಯಪಡೋ ಅಗತ್ಯ ಇಲ್ಲ, ಯಾಕೆ ಅಂದ್ರೆ ಈ ಏರ್ ಕಿಲ್ಲರ್ ಟಾರ್ಗೆಟ್ ಮಾಡಿರೋದೇ ಗಂಡಸನ್ನ. ಅವನು ಯಾಕೆ ಹೀಗೆ ಮಾಡ್ತಿದ್ದಾನೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಅವನು ಯಾರನ್ನ ಟಾರ್ಗೆಟ್ ಮಾಡಿದ್ದಾನೋ ಅವ್ರ ಮನೆ ಮುಂದೆ ಎಕ್ಸ್ ಮಾರ್ಕ್ನ ಬರದೇ ಹೋಗ್ತಾನೆ. ಬನ್ನಿ, ಆ ಏರ್ ಕಿಲ್ಲರಿಂದ ತಲೆ ಬೋಳ್ಸ್ಕೊಂಡಿರೋ ನಮ್ಮ ಏರಿಯಾ ಡಾಕ್ಟರ್ ಇದ್ದಾರೆ, ಅವ್ರನ್ನ ವಿಚಾರಿಸೋಣ. ಹೇಳಿ ಸರ್, ಈ ರೀತಿ ಕೇಶಮುಂಡನ ಮಾಡಿಸ್ಕೊಳ್ಳುವಾಗ ನಿಮಗೆ ಯಾವ ಥರ ಫೀಲ್ ಆಯಿತು? ಮೊದಲಿಗೆ ಭಯ ಆಯಿತು, ಆಮೇಲೆ ಆ ಭಯ ಭಯಂಕರ ಆಗಿ ಮಜಾ ಕೊಡೋದಕ್ಕೆ ಶುರು ಮಾಡ್ತು. ಇಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾನೆ ಅಂತಂದರೆ ಅವನು ಯಾರೋ ಪ್ರೊಫೆಷ್ನಲ್ ಇರಬೇಕು. ನೋಡಿದ್ರಲ್ಲ ಇವ್ರನ್ನ, ಗಂಡಸ್ರೇ ನೀವು ಹುಷಾರಾಗಿರಿ, ನಿಮ್ಮ ಹತ್ರನೂ ಬಂದು ತಲೆ ಬೋಳ್ಸಿ ಹೋಗ್ಬೋದು. ಅವನ ಹೆಸರೇನಾದ್ರೂ ಗೊತ್ತಾ? ಹೆಸರು ಕುಲ ಜಾತಿ ಏನೂ ಗೊತ್ತಿಲ್ಲ, ಅದಕ್ಕೆ ಅವನಿಗೆ ನಾವೇ ಎಕ್ಸ್ ಮ್ಯಾನ್ ಅಂತ ಹೆಸರಿಟ್ಟಿದ್ದೀವಿ. ಅವನ ಬಗ್ಗೆ ಮಾಹಿತಿ ಏನಾದರೂ ಗೊತ್ತಾದರೆ ನಮಗೆ ಕೂಡಲೇ ತಿಳಿಸಿ, ಕ್ಯಾಮ್ರಾ ಜೊತೆಗೆ ನಾವು ಅಲ್ಲಿಗೆ ಬರ್ತೀವಿ. ಶುಭರಾತ್ರಿ. ನಮಸ್ಕಾರ. ಕೆಟ್ಟ ಸುದ್ದಿ ಹೇಳಿ ಶುಭರಾತ್ರಿ ಅಂತಾರೆ. ಈ ಎಕ್ಸ್ ಮ್ಯಾನ್ ಗಂಡಸರನ್ನ ಯಾಕೆ ಟಾರ್ಗೆಟ್ ಮಾಡಿದಾನೋ? ಹೆಂಗಸ್ರನ್ನ ಮುಟ್ಟೋ ಧೈರ್ಯ ಅವನಿಗೂ ಇಲ್ಲ, ಅದಕ್ಕೆ. ಜಾನಿ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನಿಮ್ಗೋಸ್ಕರ ಹೊಸ ಶಾಂಪೂ ತಂದಿದ್ದೀನಿ, ಸ್ನಾನ ಮಾಡಿ ಫ್ರೆಶ್ ಆಗಿ. ನಿನ್ ತಲೆ ಸವರ್ತಾ ಇದ್ರೆ ನಾಯಿ ತಲೆ ಸವರ್ದಂಗೆ ಅನಿಸ್ತಿದೆ. ಚಂದನವ್ರೆ, ನೀವು ಬೋಪಸಂದ ಗಾಡಿ ಹೊಳ್ತಿದ್ದೀರಿ. ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ ಪುಟ್ಟಮಲ್ಲಿ ಅವರೇ. ನಿಮ್ಮ ಹಾಡನ್ನ ಕೇಳ್ತಾ ಇದ್ರೆ ಕೋಗಿಲೆ ಕೂಡ ನಾಚ್ಕೊಂಡು ಪಾಚ್ಕೊಂಡ್ಬಿಡುತ್ತೆ. ಯಾನಂದ್ರಿ? ಪುಟ್ಟಮಲ್ಲಿ ಅವರೇ, ನಿಮ್ಮ ಹೃದಯದಲ್ಲಿ ಯಾರಿದ್ದಾರೆ? ಅಯ್ಯ, ಯಾನ್ ಪ್ರಶ್ನೆ ಅಂತ ಕೇಳಿರಿ? ಯಾರಿದಾರು? ನಮ್ಮ ಬಾಬಣ್ಣನೇ. ಗೊತ್ತಿತ್ತು ನೀವು ಇದನ್ನೇ ಹೇಳ್ತೀರಾ ಅಂತ. ಅಂತ ಕೆಲ್ಸಕ್ಕೆ ಬರ್ದೇ ಇರೋರ್ನ ಯಾಕೆ ಹೃದಯದಲ್ಲಿ ಇಟ್ಕೊಂಡಿದ್ದೀರಾ? ಆಚೆ ಬಿಸಾಕ್ಬಾರ್ದಾ? ಏನಿದು ಅಪಸ್ವರ? ಪುಟ್ಟಮಲ್ಲಿ ಅವರೇ, ನಿಮ್ ಬಾಬಣ್ಣನಲ್ಲಿ ನಿಮ್ಗೆ ಏನಿಷ್ಟ? ಎಲ್ಲ ಇಷ್ಟ ನೀ. ಅವ್ರ ಕಣ್ಣು ಇಷ್ಟ, ಅವ್ರ ಮೂಗಿ ಇಷ್ಟ, ಅವ್ರ ಕಿವಿ ಇಷ್ಟ. ಸಾಕು, ಅವರಲ್ಲಿ ಏನ್ ಇಷ್ಟ ಇಲ್ಲ ಅದನ್ನ ಹೇಳಿ. ಅವ್ರ ಕೂದಲು ಇಷ್ಟ ಇಲ್ಲ ನೀ. ಅದು ವಾರ್ಟೌಟ್ ಆಗದೆ, ಗಾಳಿ ಬಂದ್ರೆ ಅಲ್ಲಾಡೋದೇ ಇಲ್ಲ. ನನಗೆ ನಿಮ್ ಕೂದಲು ಇಷ್ಟ. ಪುಟ್ಟಮಲ್ಲಿ ಅವರೇ, ನಿಮ್ಗೆ ನನ್ ಕೂದಲು ಇಷ್ಟನಾ? ಕೂದಲು ನಿಮ್ ತರ ಕ್ರಾಫ್ಟ್ ಆಗಿರ್ಬೇಕು, ಆಗ್ಲೇ ನೋಡಕ್ಕೆ ಚಂದಾಗಿರ್ತದೆ. ಪುಟ್ಟಮಲ್ಲಿ ಅವರೇ, ಅದು ಕ್ರಾಫ್ಟ್ ಅಲ್ಲ, ಸಾಫ್ಟ್. ಹಿಡಿದ್ರೆ ಚಾಡ. ನಮ್ ಬಾಬಣ್ಣಗೆ ನಿಮ್ ತರ ಕೂದಲು ಇಲ್ಲ ಅನ್ನೋದೇ ನಂಗೆ ಬೇಜಾರು. ಅವ್ರಿಗಿಲ್ದೇ ಇದ್ರೇನಂತೆ, ನನ್ಗಿದ್ಯಲ್ಲ. ಈಗ ತಾನೇ ಮಧು ತಂದಿದ್ದ ಶಾಂಪಿಂದ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ. ನೋಡಿ ಮುಟ್ಟಿ ಎಷ್ಟು ಸಾಫ್ಟ್ ಇದೆ. ವಾ ನ್ಯಾಪ್ನವ್ರೆ, ಒತ್ತರ ನಮ್ಮ ಮಟ್ಟಿಗೆ ಬಂದು ಪುಟ್ಮಲಿಗಾಗ ತೊಂದರೆ ಕೊಡ್ತಾ ಇದಾರೆ. ಪುಟ್ಟಮಲ್ಲಿ ಅವರೇ, ನಾನೇನಾದ್ರೂ ನಿಮ್ಗೆ ತೊಂದರೆ ಕೊಟ್ಟನ? ಬಾಬಣ್ಣ, ಚಂದನವರು ನಂಗೆ ತೊಂದರೆ ಕೊಡ್ತಾ ಇರ್ಲಿಲ್ಲ, ನಾನು ಅವ್ರ ಕೂದಲು ನೋಡ್ತಾ ಇದ್ದೆ. ಬಾಬಣ್ಣ, ನನ್ಗೆ ನಿಮ್ ಕೂದಲು ಇಷ್ಟ ಇಲ್ಲ. ಚಂದನವ್ರ ಕೂದಲು ನೋಡ್ತಾ ಇದ್ರೆ ಕುದುರೆ ಬಾಲ ನೋಡ್ದಂಗಾಯ್ತದೆ. ಅದಕ್ಕೆ ನಮೇಗ ಈ ಕೂದಲನ್ನೆಲ್ಲ ತಗಸ್ಬಿಟ್ಟು ಬೆಳ್ಳಿ ಕೂದಲು ಹಾಕ್ಸ್ಕೊಳ್ಳೆ, ಇಲ್ಲ ತಲೆ ಬೋಳಿಸ್ಕೊಂಡ್ಬಿಡ್ಲೆ. ಬೇಡ ಬೇಡ, ಹಂಗ್ ಮಾಡ್ಬೇಡಿ. ಬೋಳ್ ಬುಂಡೆ ನೋಡಿದ್ರೆ ನನಗೆ ತಲೆ ಸುತ್ತುತ್ತದೆ ಅಂತ ನಿಮ್ಗೆ ಗೊತ್ತು ತಾನೆ? ಪುಟ್ಟಮಲ್ಲಿ ಅವರೇ, ಬೋಳ್ ಬಂಡೆ ನೋಡಿದ್ರೆ ನಿಮ್ಗೆ ತಲೆ ಸುತ್ತದೆ?
ಅದು ನಾನು ಚಿಕ್ಕವಳಿರ್ಬೇಕಾದ್ರೆ ನನ್ನ ಕೂದಲನ್ನ ಮುಡಿ ಕೊಟ್ಟಿದ್ರು. ಆಗ ಕನ್ನಡಿಲಿ ನನ್ನ ಮುಖ ನಾನೇ ನೋಡ್ಕೊಂಡು ಮೂರ್ಛೆ ಹೋಗ್ಬಿಟ್ಟಿಯಾನೆ. ಅದಕ್ಕೆ ಪಾಪಣ್ಣ ಇವ್ರ ತಗೋ ಟೇಪ್ಸ್ ತಕೊಂಡು ಕೂದಲು ಸರಿ ಮಾಡ್ಕೊಳ್ಳಿ. ಪುಟ್ಟಮಲ್ಲಿಯವರು ಇದು ಟೇಪ್ಸ್ ಅಲ್ಲ ಟಿಪ್ಸ್. ಹಿಡಿದ್ರೆ ಚಾಡ. ಬಾಬಣ್ಣ ಇವ್ರ ತಗೋ ಟಿಪ್ಸ್ ತಕೊಂಡು ನಿಮ್ ಕೂದಲನ್ನ ಇವ್ರ ಕೂದಲು ತರ ಮಾಡ್ಕೊಂಬಿಡಿ. ಆಮೇಲೆ ಪುಟ್ಮಲಿ ತಲೆ ತಿನ್ಬೇಡ, ಒಳಕ್ ಹೋಗಿ ಕೆಲಸ ನೋಡ್ಕೊ ಹೋಗು. ಓ ಅಣ್ಣಪ್ಪನವ್ರೆ, ನಿಮ್ ತಾವ್ ಟಿಪ್ಸ್ ತಗೊಳ್ಳೋ ಅಗತ್ಯ ನನಗಿಲ್ಲ. ಯಾಕಂದ್ರೆ ಮನ್ಸನಿಗೆ ಕೂದಲು ವಯಸ್ಸು ಎರಡು ಬಿರ್ನು ಹೊಂಟೋಯ್ತದೆ, ಅದನ್ನ ಉಳಿಸ್ಕೊಳ್ಳೋ ಸೋಕಿ ನನಗಿಲ್ಲ. ಗೌಡ್ರೆ, ಇದನ್ನ ನೀವು ಮಾತಾಡ್ತಿಲ್ಲ, ನಿಮಗೆ ನನ್ನ ಕೂದಲು ಮೇಲಿರೋ ಹಸುವೆ ಹೀಗೆ ಮಾತಾಡಿಸ್ತಾ ಇದೆ. ರಮ್ಯಾ ಏನ್ ಹೇಳ್ತಿದ್ಯಾ? ಆ ಎಕ್ಸ್ಮ್ಯಾನ್ ಬಂದು ರಮೇಶ್ ಅವ್ರ ತಲೆ ಬೋರ್ಸ್ ಹೋದ್ನ. ಆ ಎಕ್ಸ್ಮ್ಯಾನ್ನ ಹೇಗಾದ್ರೂ ಮಾಡಿ ಹಿಡಿಬೇಕು, ಅವನ ಹೀಗೆ ಬಿಟ್ರೆ ಆಗಲ್ಲ. ರಮೇಶ್ ಅವ್ರ ತಲೆ ಕೂದ್ಲಿದ್ದಾಗ್ಲೇ ನೋಡಕ್ ಆಗ್ತಿರ್ಲಿಲ್ಲ, ಇನ್ನೀಗ ಅವ್ರನ್ನ ನೆನ್ಸ್ಕೊಳಕ್ಕೂ ಆಗ್ತಿಲ್ಲ. ನೀನ್ ಅವ್ರ ಮುಖ ನೋಡ್ಕೊಂಡು ಹೇಗಿದ್ಯೋ. ಮಧುರ ಅವ್ರ ರಮ್ಯಾ, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಬನ್ನಿ ಗೌಡ್ರೆ, ಹೇಗಿದ್ದೀರಾ? ಹಟ್ಟಿ ಒಳಕ್ ಬಂದಾಯ್ತು. ನಿಮ್ಮ ಮನ್ಸೊಳಕ್ಕೆ ಯಾವಾಗ ಬಿಟ್ಕೊಂಡ್ರಿ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿನಿ ಎಂದಿ. ಗೌಡ್ರೆ, ನನ್ನ ಆಶೀರ್ವಾದ ಅಲ್ಲ, ದೇವರ ಆಶೀರ್ವಾದ ಅನ್ನಿ. ನೀವು ನನ್ನ ಪಾಲನ ದೇವತೆ. ಏನಂದ್ರೆ? ಮಧುರ ಅವ್ರ ಒಂದ್ ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಕೇಳಿ ಗೌಡ್ರೆ. ಮಧುರ ಅವ್ರೆ, ನನ್ನ ಕೂದಲು ಬಗ್ಗೆ ನಿಮ್ಗೆ ಯಾರು ಅನ್ಸಿದು? ಗೌಡ್ರೆ, ಅದು ಯಾರು ಅಂತ ಹೇಳ್ಬಿಟ್ಟು ನಗಿ, ನಿಮ್ ಜೊತೆ ನಾನು ನಗ್ತೀನಿ. ಗೌಡ್ರೆ, ನಿಜ ಹೇಳೋ ಸುಳ್ಳು ಹೇಳೋ? ಮಧುರ ಅವ್ರೆ, ನಿಮ್ಗೆ ಸುಳ್ಳು ಸೂಟ್ ಆಗಲ್ಲ, ನಿಜನೇ ಹೇಳಿ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಕೂದ್ಲು ಕೂದ್ಲೇ ಅಲ್ಲ. ಎಣ್ಣೆ ಹಚ್ಕೊಂಡ್ ತಲೆ ಬಾಚ್ಕೊಂಡ್ ಬರ್ತಿದ್ರೆ ಒಳ್ಳೆ ಹಳ್ಳಿ ಗಮ್ಮರನ್ ತರ ಕಾಣಿಸ್ತೀರ. ತೊಂದ್ರೆ ಇಲ್ಲ, ನನ್ನ ಕೂದಲು ಬಿಡಿ. ಅಣ್ಣಪ್ಪನವ್ರ ಕೂದಲು ಬಗ್ಗೆ ಹೇಳಿ ಮಧುರ ಅವ್ರೆ. ಗೌಡ್ರೆ, ನಿಮ್ ಕೂದ್ಲಿಗೂ ಜಾನಿ ಕೂದ್ಲಿಗೂ ಹೋಲಿಕೆನೇ ಇಲ್ಲ. ಅವ್ರ ಕೂದ್ಲು ಜಸ್ಟ್ ವಾವ್, ಜೋಗ್ ಜಲಪಾತ ತರ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ? ಅಣ್ಣಪ್ಪನವ್ರ ಕೂದಲು ಜಲಪಾತ ತರ ಇದ್ದದ? ಹೌದು ಗೌಡ್ರೆ, ನಿಜ ಹೇಳ್ಬೇಕು ಅಂದ್ರೆ ಕಾಲೇಜ್ ಡೇಸ್ ಅಲ್ಲಿ ನಾನು ಇಷ್ಟಪಟ್ಟಿದ್ದೆ ಅವ್ರ ಕೂದ್ಲು ನೋಡಿ. ಬೈಕಲ್ಲಿ ಜಾಕೆಟ್ ಹಾಕೊಂಡ್ ಬರ್ತಿದ್ರೆ ಅವ್ರ ಕೂದ್ಲು ಹೇಗ್ ಫ್ಲೈ ಆಗ್ತಿದೆ ಗೊತ್ತಾ? ಸೇಮ್ ಟು ಸೇಮ್ ಪವನ್ ಕಲ್ಯಾಣ್ ತರ. ಎಲ್ರು ಹುಡ್ಗಿರ್ ಕೂದ್ಲು ಮೇಲೆ ಕವಿತೆ ಬರೀತಾರೆ, ನಾನು ಜಾನಿ ಕೂದ್ಲು ಮೇಲೆ ಕವಿತೆ ಬರ್ದಿದ್ದೀನಿ. ಒಂದ್ ಹೇಳ? ಬೇಡ ಮಧುರ ಅವ್ರೆ, ಕೂದಲು ಬಗ್ಗೆ ಕವಿತೆ ಕೇಳೋ ಮೂಡಲ್ಲಿ ನಾನಿಲ್ಲ. ಪರವಾಗಿಲ್ಲ, ಕೇಳಿಸ್ಕೊಳ್ಳಿ ಗೌಡ್ರೆ. ಅದನ್ನ ಕೇಳಿದ್ರೆ ನೀವು ರೋಮಾಂಚಿತ ಆಗ್ಬಿಡ್ತೀರಾ. ಅದಾಗಬಾರ್ದು ಅಂತಲೇ ಬೇಡ ಅಂತ ಇರೋದು. ನಾನು ಬರ್ತೀನಿ. ಇಷ್ಟ ಬೇಕು ಯಾಕೆ ಹೊರಟ್ರಿ? ಕೂತ್ಕೊಳ್ಳಿ, ಕಾಫಿ ಕೊಡ್ತೀನಿ. ಹಾಗೆ ಜಾನಿ ಕಾಲೇಜ್ ಡೇಸ್ ಫೋಟೋಸ್ ತೋರಿಸ್ತೀನಿ. ಗೌಡ್ರೆ, ಏನಾಯ್ತು ಇವ್ರಿಗೆ? ಶಂಕರೇಶ್ವರ, ಮಧುರ ಅವ್ರಿಗೆ ನನ್ನ ಕೂದಲು ಇಷ್ಟ ಆಯ್ತದೆ ಅಂತ ತೋರ್ಸಕ್ ಹೋದ್ರೆ ಅಣ್ಣಪ್ಪನವ್ರ ಕೂದಲನ್ನ ಜಲಪಾತಕ್ಕೆ ಹೋಲಿಸಿ ನನ್ನ ಕೂದಲೇ ಅಲ್ಲ ಅಂದ್ಬಿಟ್ರು. ಅವ್ರನ್ನ ಹೆಂಗೆ ಹೊಲಿಸ್ಕೋಬೇಕು ಅಂತಲೇ ಗೊತ್ತಾಯ್ತಾ ಇಲ್ವಲ್ಲಪ್ಪ. ಏನ್ ಗೌಡ್ರೆ, ಒಬ್ರೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ? ತುಂಬಾ ಯೋಚನೆ ಮಾಡಕ್ ಹೋಗ್ಬಿಡಿ, ತಲೆಯಲ್ಲಿರೋ ಕೂದಲೆಲ್ಲ ಉದ್ರೋಗ್ಬಿಡುತ್ತೆ. ಓ ಅಣ್ಣಪ್ಪನವ್ರೆ, ಉದ್ರೋದ್ರೆ ನಿಮ್ಗೇನಾದ್ರು ಬಾದ್ಯಾ? ನನ್ಗೇನು ಇಲ್ಲ. ನಾಳೆ ದಿವಸ ನೀವು ಪುಟ್ಟಮಲ್ಲಿಯವ್ರ ಜೊತೆ ಹೋಗ್ಬೇಕಾದ್ರೆ ಪುಟ್ಟಮಲ್ಲಿಯವ್ರನ್ನ ಜನ ನಿಮ್ಮಪ್ಪನ ಅಂತ ಕೇಳ್ತಾರೆ. ಹೋಗ್ಬನಾದ್ರೆ ನನಗೆ ಸಹಿಸೋಕ್ಕಾಗತ್ತಾ ಹೇಳಿ? ಓ ಅಣ್ಣಪ್ಪನವ್ರೆ, ನಾಲ್ಗನ ಓಸಿ ಬಿಗಿ ಹಿಡ್ಕೊಂಡ್ ಮಾತಾಡಿ. ಏನ್ ತಲಲ್ ಕೂದ್ಲಿಲ್ದಿರೋರೆಲ್ಲ ಅಪ್ಪನ್ ತರ ಕಂಡಾರ? ಯಾರು ಹೆಂಗ್ ಕಾಣ್ತಾರೋ ನನಗೆ ಗೊತ್ತಿಲ್ಲ ಗೌಡ್ರೆ, ನೀವು ಮಾತ್ರ ಹಾಗೆ ಕಾಣ್ತೀರಾ. ಐ ಲೈಕ್ ಇಟ್. ಏನ್ ನಿನ್ ಪ್ರಾಬ್ಲಮ್? ನೀವೇ ಇಬ್ರು ಈಗ ನನ್ನ ಪ್ರಾಬ್ಲಮ್. ಎಂತದಕ್ಕೆ ಯಾವಾಗಲೂ ನೀವು ಕಿತ್ತಾಡ್ತೀರಾ? ಯಾಕೆ ನಾವಿಬ್ರು ಜಗಳ ಆಡಿದ್ರೆ ನಿನ್ ನೋಡಿ ಮಜಾ ತಗೊಳೋದಕ್ಕ? ಲೇ, ನಾವಿಬ್ರು ಕುಚ್ಚುಕೋ ಗೆಳೆಯರ್ ತರ ಕಣ, ಎಷ್ಟೇ ಕಿತ್ತಾಡಿದ್ರು ಆಮೇಲೆ ಒಂದಾಗ್ತೀವಿ. ಏನ್ ಗೌಡ್ರೆ? ಏನ್ ಲೈಕು ನಿನ್ ಪಿಂಡ ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟ. ಹೋಗ. ಏನಾಯ್ತು? ತಲೆ ನಾಲ್ಕ ಬೋಳಿಸ್ಕೊಂಡು ಬಂದಿದ್ದೀರಾ? ಯಾವ್ದಾದ್ರು ಪೇಷಂಟ್ ಗುಡ್ಡ ಕೊಟ್ರಾ? ಇಲ್ಲ, ನಮ್ಮ ಚಿಕ್ಕಪ್ಪ ಕೈ ಕೊಟ್ಬಿಟ್ರು. ಅವ್ರಿಗೆ ಮಕ್ಕಳಿರ್ಲಿಲ್ಲ, ಹಾಗಾಗಿ ನಾನು ಹೋಗ್ಕೊಂಡ್ಬಿಟ್ಟೆ. ಐ ಲೈಕ್ ಇಟ್. ರೇ, ನಮ್ಮ ಹತ್ರನೇ ಡವ್ ಮಾಡ್ಬೇಡ್ರಿ. ನಿಮ್ ತಲೆ ಬೋಳ್ಸಿದ ಎಕ್ಸ್ಪೇನ್ ಅಂತ ನಮಗ್ ಚೆನ್ನಾಗ್ ಗೊತ್ತು. ಗೊತ್ತಿದ್ಮೇಲೆ ನನ್ಗೆ ಪದೇ ಪದೇ ಕೇಳ್ತೀಯ? ನನಗೂ ಕೇಳಿ ಹೇಳಿ ಸಾಕಾಗೋಗಿದೆ ಅಪ್ಪ. ಓಯ್, ಆ ಎಕ್ಸ್ಮನ್ ಎಲ್ಲಿರ್ತಾನೆ? ನನಗೆ ಅವ್ನಿಗೆ ಸಿಗ್ಬೇಕಲ್ಲ. ಅವನ ಪಕ್ಕದ ರೇಷನ್ ಅಂಗಡಿಲಿ
ಸಿಮೆಣ್ಣೆ ಕ್ಯಾನ್ ಹಿಡ್ಕೊಂಡು ನಿಂತಿರ್ತಾನೆ, ಹೋಗಿ ಹಿಡ್ಕೊಂಡ್ಬಿಡು. ಅವನ ಎಲ್ಲ ಕೈಗೆ ಸಿಗೋನಲ್ಲ, ಅವ್ನು ಯಾರನ್ನ ಟಾರ್ಗೆಟ್ ಮಾಡ್ತಾನೋ ಅವ್ರ ಮನೆ ಮುಂದೆ ಎಕ್ಸ್ ಮಾರ್ಕ್ ಆಗ್ತಾನೆ. ಅದು ಟಾರ್ಗೆಟು. ಅಂದ್ರೆ ಅವ ನಿಮ್ಗೆ ಈ ತರ ಮಾಡಕ್ಕಿಂತ ಮುಂಚೆ ನಿಮ್ಮ ಮಟ್ಟಿ ಮುಂದೆ ಎಕ್ಸ್ ಗುರ್ತಾಕಿದ್ನ? ಗೊತ್ತಿರ್ಲಿಲ್ಲ, ಆದ್ರೆ ಇದಾದ್ಮೇಲೆ ಬಂದು ಮನೆ ಆಚೆ ನೋಡಿದೆ, ಮಾರ್ಕಿತ್ತು. ಐ ಲೈಕ್ ಇಟ್. ಓಯ್, ಅವ್ನು ನೋಡ್ಲಿಕ್ಕೆ ಹೇಗಿದ್ದ? ನನ್ನಾಗೆ ಹ್ಯಾಂಡ್ಸಮ್ ಆಗಿದ್ದವ, ಅಲ್ಲ ಇವರಾಗೆ ಟೈಟ್ ಕುಡ್ದವ್ರಾಗಿದ್ದವ. ಐ ಲೈಕ್ ಇಟ್. ಡಬಲ್ ಇಂಪ್ಯಾಕ್ಟ್. ಅದು ಅವನು ಸಾಮಾನ್ಯವಾದ ಮನುಷ್ಯ ಅಲ್ಲ, ಅಸಾಮಾನ್ಯವಾದ ಮನುಷ್ಯ. ಅವನು ಯಾವಾಗ ಬಂದು ಎಕ್ಸ್ ಮಾರ್ಕ್ ಹಾಕಿ ನಿಮ್ಗೂ ಇದು ಮಾಡ್ತಾನೆ ಗೊತ್ತಾಗಲ್ಲಪ್ಪ. ಯಾವ್ದಕ್ಕೂ ನೀವು ಹುಷಾರಾಗಿರಿ. ಅವ್ ಮಾರ್ಕ್ ಹಾಕಕ್ ಮುಂಚೆ ನಾನೇ ಅಣ್ಣಪ್ಪನವ್ರ ರೊಟ್ಟಿ ಮುಂದೆ ಎಕ್ಸ್ ಮಾರ್ಕ್ ಹಾಕಿ ಇವ್ರ ತಲೆ ಬೋಳ್ಸೋ ಹಂಗೆ ಮಾಡ್ತೀನಿ. ಅಣ್ಣಪ್ಪನವ್ರೇ, ಕೂದ್ಲದ ಅಂತ ಮೆರಿತಿದ್ದಾರೆ ಅಲ್ವಾ? ಈ ಎಕ್ಸ್ ಮಾರ್ಕ್ ನಾವು ನೋಡಿದ್ರೆ ನಿಮ್ಮ ಕೂದಲನ್ನ ಇಲ್ಲಿಂದಲೇ ತಿರುಪತಿಗೆ ಪಾರ್ಸಲ್ ಮಾಡ್ಬಿಡ್ತಾನೆ. ನಾನು ಟಾರ್ಗೆಟ್ ಮಾಡೋಕ್ಕಿಂತ ಮುಂಚೆನೆ ಇವನ್ಯಾರೋ ಸುಪಾರಿ ಕೊಟ್ಟಿದ್ದಾನೆ. ಅಂದರೆ ಈ ಮನೇಲಿರೋ ಕೂದಲನ್ನ ಆದಷ್ಟು ಬೇಗ ಬೋಳಿಸ್ಬೇಕು. ಮೊದಲು ಅವರು ಜಾಗಿಗೆ ಹೋಗೋ ಮೂಡಲ್ಲಿ ಇದನ್ನ ನೋಡಿಲ್ಲ ಅನಿಸುತ್ತೆ. ಅವ್ರೇನಾದ್ರು ನೋಡಿಬಿಟ್ಟಿದ್ರೆ ಬೀದೆ ಎಲ್ಲ ಒಂದಾಗ ಥರ ಕೂಗ್ಬಿಡ್ತಿದ್ರು. ಗೊತ್ತಾದ್ರೂ ಯಾಕೆ ಬಂದಿಲ್ಲ? ಗುಡ್ ಮಾರ್ನಿಂಗ್ ಮಧುರ ಅವರೇ. ಗುಡ್ ಮಾರ್ನಿಂಗ್ ಗೌಡ್ರೆ. ಇದೇನಿದು ನಮ್ಮನೆ ಮುಂದೆ ಎಕ್ಸರ್ಸೈಸ್ ಮಾಡ್ತಿದ್ದೀರಾ? ಹಟ್ಟಿ ಒಳಗೆ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ. ಅಂದ್ರೆ ಇಲ್ಲಿ ಮಾಡಿದ್ರೆ ನಿಮ್ಮ ಥರ ಫಿಟ್ ಆಗಿರ್ತೀನಿ, ಅದಕ್ಕೆ ಅಂದು. ಸರಿ, ನೀವು ಕಂಟಿನ್ಯೂ ಮಾಡಿ. ನಂಗೆ ಗ್ರೂಮಿಂಗ್ ಕ್ಲಾಸ್ ಲೇಟ್ ಆಯ್ತು, ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ಸುನ, ಮಧುರ ಅವರು ನೋಡದೆ ಹೋಯ್ತಾರಲ್ಲಪ್ಪ. ಅವ್ರು ನೋಡ್ಲಿಲ್ಲ ಅಂದ್ರೆ ಏನೂ ಪ್ರಯೋಜನ ಆಗಲ್ಲ. ಮಧುರ ಅವರ ಗೌಡ್ರೆ, ಏನಾಯ್ತು? ಮಧು, ಏನಾಯ್ತು? ಯಾಕೆ ಹಿಂಗೆ ಕಿರ್ಚ್ಕೊಂಡೆ? ಗೌಡ್ರನಾದ್ರು ರೇಗ್ಸಿದ್ರೆ ಹೇಳು, ಕೈ ಕಾಲು ಮುರಿದಾಕ್ಬಿಡ್ತೀನಿ. ಏನಿದು ಅಪಸ್ವರ? ನಮ್ಮ ಬಾಬಣ ಅಂತ ಕೆಲಸ ಎಲ್ಲ ಮಾಡಲ್ಲಾನೆ. ಅವ್ರೇನು ಮಾಡಿಲ್ಲ. ಜಾನಿ, ಇಲ್ಲಿ ನೋಡಿ. ಚಂದನವ್ರೆ, ಇದನ್ನ ನೋಡಿ ಯಾಕೆ ಫೈರ್ ಮಾಡ್ಕೊಂಡ್ರಿ? ಪುಟ್ಮಲ್ಲಿ ಇರೋದು ಫೈರ್ ಅಲ್ಲ, ಫಿಯರು. ಹಿಡಿದ್ರಿ ಜಾಣ, ಅದನ್ನೇ ಯಾಕೆ ಮಾಡ್ಕೊಂಡ್ರಿ? ಯಾರೋ ಐಕಳು ಬರ್ದಿರ್ಬೇಕು. ಸಾಕು ಸುಮ್ಮನೆ ರಮ್ಮೆ. ಇದು ಐಕಳು ಬರ್ದೋಗಿರೋದಲ್ಲ, ಆ ಕಳ್ಳನ ಮಗ ಯಕ್ಷ್ಮನ್ ಬರ್ದೋಗಿರೋದು. ಅವ ಇಲ್ಲಿ ಬರ್ದಾನ ಅಂದ್ರೆ ಅಣ್ಣಪ್ಪನವ್ರು ಟಾರ್ಗೆಟು. ಜಾನಿ ಅವ್ರ ಕೂದಲನ್ನ ಕಳ್ಕೋಬಾರ್ದು. ಜಾನಿ ಕೂದಲು ಯಾವಾಗ್ಲೂ ಹೀಗೆ ಇರ್ಬೇಕು. ಮಧು ಕೂಲ್, ನೀವೆಲ್ಲ ಇರುವಾಗ ಅವನ್ನ ಏನು ಮಾಡಕ್ಕಾಗಲ್ಲ. ಜಾನಿ, ಕೂಲ್ ಅಂತ ಫೂಲ್ ತರ ಮಾತಾಡ್ಬೇಡಿ. ಸುಮ್ನೆ ಒಳಗ್ ಬನ್ನಿ, ಇಲ್ಲಾಂದ್ರೆ ಆ ಎಕ್ಸ್ಮನ್ ನಿಮ್ ತಲೆನ ನುಣ್ಣಗ್ ಮಾಡ್ಬಿಡ್ತಾನೆ. ಜಾನಿ ಬನ್ನಿ. ಮಧು, ಮಧು ಪ್ಲೀಸ್. ಪುಟ್ಮಲ್ಲಿ ಅವ್ರೆ, ನೀವು ನನ್ನ ನೋಡಕ್ ಬರ್ತೀರಲ್ವಾ? ಬರ್ತೀನಿ, ಮೊದಲು ಒಳಕ್ ಹೋಗಿ. ಜಾನಿ ಬನ್ನಿ. ಹೋಗಿ ಹೋಗಿ ಚಂದನವ್ರೆ. ಥು, ಈ ರೀತಿ ಒಬ್ಬನೇ ಇರೋಕ್ಕಾಗಲ್ಲಪ್ಪ. ಅದರಲ್ಲೂ ಪುಟ್ಟಮಲ್ಲಿ ಅವ್ರು ನೋಡ್ದೆ ಅಂತೂ ಇರೋಕ್ ಆಗದೇ ಇಲ್ಲ. ಅವ್ರನ್ನ ನೋಡೋಕೆ 7 ಸಮುದ್ರ ಬೇಕಾದ್ರೂ ದಾಟೋಗ್ತೀನಿ. ಈ ರೂಮ್ ದಾಟೋಗಕ್ಕಾಗಲ್ವಾ? ಜಾನಿ, ಎಲ್ಲಿಗೆ ಹೋಗ್ತಿದ್ದೀರಾ? ಅದು ಗಾಳಿ ತಗೊಂಬರಕ್ ಹೋಗ್ತಿದ್ದೀನಮ್ಮ. ಗಾಳಿ ತಗೊಂಬರಕ್ ಹೋದ್ರೆ ಅವ್ನ್ ನಿಮ್ ಗಾಳಿ ತೆಗಿತಾನೆ. ಅಂದ್ರೆ ನಿಮ್ ಜೂಟ್ ಕಟ್ ಮಾಡಿ ಕೈ ಕೊಡ್ತಾನೆ ಅಂದೆ. ಮಧು, ಈ ರೂಮಲ್ಲಿ ಒಬ್ಬನೇ ಇದ್ದು ಇದ್ದು ಬೋರ್ ಆಗೋಗಿದೆ. ಬೋರ್ ಆದ್ರೆ ಟಿವಿ ನೋಡಿ, ಹಾಡ್ ಕೇಳಿಸ್ಕೊಳ್ಳಿ, ಹೊಸ ಅಡ್ಗೆ ಟ್ರೈ ಮಾಡಿ, ಟೈಮ್ ಪಾಸ್ ಆಗುತ್ತೆ. ದಿನ ಅದನ್ನೇ ಮಾಡಿ ಮಾಡಿ ಸಾಕಾಗೋಗಿದೆ. ಮತ್ತೀಗ ಏನ್ ಮಾಡ್ಬೇಕು ಅಂತಿದ್ದೀರಾ? ಆ ಎಕ್ಸ್ಮೆನ್ ಟಾರ್ಗೆಟ್ ನೀವೇ ಅಂತ ಗೊತ್ತು ತಾನೆ? ಸುಮ್ನೆ ಮನೇಲಿರಿ. ಅದು ನನ್ನೇನ್ ಪುಕ್ಲ ಅನ್ಕೊಂಡಿದ್ಯಾ? ಅವ್ನ್ ಬರ್ಲಿ, ಅವ್ನ್ ಜುಟ್ ಕಿತ್ ಕೈ ಕೊಡ್ತೀನಿ. ಹಲೋ ಭಾವುಕ ನಟ, ಈ ಓವರ್ ಆಕ್ಟಿಂಗ್ ಎಲ್ಲ ಬೇಡ. ನಿಮ್ ಪೌರುಷ ಏನಿದ್ರು ಒಲೆ ಮುಂದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಮಧು, ನನ್ನ ತುಂಬಾ ಇನ್ಸಲ್ಟ್ ಮಾಡ್ತಿದ್ಯಾ? ಅವ್ನು ಬರ್ಲಿ, ನಾನೇನು ಅಂತ ತೋರಿಸ್ತೀನಿ. ಸರಿ ಬಿಡಿ. ನಿಮ್
ಇಷ್ಟೇ. ಸುಮ್ಮನೆ ಮನೇಲಿರಿ, ಗ್ರೂಮಿಂಗ್ ಕ್ಲಾಸ್ ಹೋಗಿ ಬರ್ತೀನಿ. ಬಾಬಣ್ಣ ಎಲ್ಲೋ ಪುಟ್ಟಮಲ್ಲಿಯವ್ರ ಧ್ವನಿ ಕೇಳಿಸ್ತು, ಅವರೆಲ್ಲೋ ಕಾಣ್ತಾನೆ ಇಲ್ವಲ್ಲ. ಪುಟ್ಟಮಲ್ಲಿಯವ್ರು ನೋಡದೆ ನನ್ನ ಕೈಲಿ ಇರೋಕ್ಕಾಗಲ್ಲಪ್ಪ, ಏನು ಮಾಡೋದು? ಎಲ್ಲೋಗ್ ಹೋಗ್ತಿದ್ದೀರಾ? ನಿಮ್ಗೇನು ತೊಂದ್ರೆ ಆಗ್ಬಾರ್ದು ಅಂತ ಮನೆಯೊಳಗ್ ಲಾಕ್ ಮಾಡ್ಕೊಂಡ್ ಬಂದ್ರೆ ಕದ್ದು ಆಚೆ ಹೋಗ್ತಿದ್ದೀರಾ? ನಡೀರಿ ಒಳಗೆ. ಮಧು, ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಗಾಳಿ ತಗೊಂಡ್ಬಂದ್ಬಿಡ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ, ನಡೀರಿ ಒಳಗೆ. ಮಧು ಪ್ಲೀಸ್ 10 ನಿಮಿಷ ಟೈಮ್ ಕೊಡು, ನನ್ನ ಕೆಲಸ ಮುಗಿಸ್ಕೊಂಡ್ಬಂದ್ಬಿಡ್ತೀನಿ. ಅದೇನೇ ಮಾಡೋದಿದ್ರು ಮನೆ ಒಳಗೆ ಮಾಡ್ಬೇಕು, ಸುಮ್ನೆ ಬನ್ನಿ. ಮಧು, ನನ್ನ ಮಾತು ಕೇಳು ಮಧು, ಪ್ಲೀಸ್. ಬನ್ನಿ ಜಾನಿ. ಮಧು ಮತ್ತೆ ಇನ್ನೊಂದ್ಸಲ ಹೊರಗೆ ಹೋಗಕ್ ಟ್ರೈ ಮಾಡಿದ್ರೆ ನನ್ನ ಉಗ್ರ ರೂಪ ನೋಡ್ಬೇಕಾಗುತ್ತೆ. ನನಗೇನು ಮಾಡಬೇಡ, ನನ್ನ ಕೂದಲು ಕಿತ್ಕೋಬೇಡ. ನನ್ನ ಹೆಂಡತಿಗೆ ಕೂದಲು ಅಂದ್ರೆ ತುಂಬಾ ಇಷ್ಟ. ಇದಿಲ್ಲ ಅಂದ್ರೆ ಅವಳಾಗಿರಲ್ಲ. ನಂದು ಅಂತ ಇರೋದು ನನಗಿದೊಂದೇ. ಕೆಲಸ ಇಲ್ಲ, ಕಾರ್ಯ ಇಲ್ಲ. ನೀನು ಇದನ್ನ ಕಿತ್ಕೊಂಡ್ಬಿಟ್ರೆ ನನ್ನ ಬೀದಿಲಿ ತಲೆ ಎತ್ಕೊಂಡು ಹೇಗೆ ಓಡಾಡ್ಲಿ? ಪ್ಲೀಸ್ ಕಿತ್ಕೋಬೇಡ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋಡು, ನನಗೇನು ಮಾಡಬೇಡ. ಬೇಕಿದ್ರೆ ನಾನೀಗ ಡ್ಯಾನ್ಸ್ ಮಾಡ್ತೀನಿ. ಇದು ಬೇಡ ಅಂದ್ರೆ ಹಾಡು ಹೇಳ್ತೀನಿ. ವಿಧಿ ವಿಪರೀತ ವಿಧಿಯಾಗಾತ ವಿಧಿ ವಿಲಾ. ಇದು ಬೇಡವಾ? ಕಾಲು ಒತ್ತುತ್ತೀನಿ. ಕಾಲು 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 ಬೇಡ 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 ಬೇಡ. ನಾನು ಗೌಡ. ಅಂದ್ರೆ ಎಕ್ಸ್ಮನ್ ನೀವೇನಾ? ಜೊತೆಗಿದ್ದು ನಮ್ಗೆ ಮೋಸ ಮಾಡ್ಬಿಟ್ರಲ್ರಿ. ಮಧು, ಎದ್ರು ಮನೇಲಿ ಇದ್ಕೊಂಡು ಹೇಗ್ ದ್ರೋಹ ಮಾಡ್ತಾರೆ ಅಂತ ಅಷ್ಟಿಕ್ ಕೊಡು. ಇವ್ರ ತಲೆ ಬೋಳ್ಸಿದ ಕೈನೇ ಮುರಿದಾಕ್ಬಿಡ್ತಾನೆ. ನಾನವನಲ್ಲ ನೋಡಿ, ಇದ್ರ ಬ್ಲೇಡೇ ಇಲ್ಲ. ಮತ್ತೆ ಜಾನಿ ಕೂದಲು ಕಟ್ ಮಾಡಕ್ ಬಂದ್ರಿ? ಮಧುರವ್ರೆ, ಅವ್ನು ಬಂದ್ರೆ ಇವ್ರು ಹೆಂಗ್ ರಿಯಾಕ್ಟ್ ಮಾಡಿರು ನೋಡವ ಅಂದ್ಬಿಟ್ಟು ಚೆಕ್ ಮಾಡ್ದಿ. ನೋಡಿದ್ರೆ ಅಣ್ಣಪ್ಪನವ್ರು ಎದ್ರಕಂಡು ನನ್ನ ಕಾಲಿಗೆ ಬೀಳಕ್ ಬಂದ್ಬಿಟ್ರು. ಹಿಂಗೇನಾದ್ರು ಆಗ್ಬಿಟ್ರೆ ಇವ್ರ ಕೂದಲ ಮೇಲೆ ಆಸೆನ ಬಿಟ್ಬಿಡ್ಬೇಕಾಯ್ತದೆ. ಹಾಗೇನು ಇಲ್ಲ, ಬಂದಿರೋದು ನೀವೇ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಸುಮ್ಮನೆ ನಾಟಕ ಮಾಡಿದೆ ಅಷ್ಟೇ. ಸಕಲ ಕಲವಲ್ಲಪ್ಪ ಹಂಗನ್ಬಿಟ್ಟು ಆಚ್ಕೊಂತದ್ರಿ. ನಿಮ್ಗೆ ಸಹಾಯ ಮಾಡಕ್ ನಾವು ಬರಲ್ಲ. ಜಾನಿ ಹೊರಗ್ ಹೋಗಕ್ಕೆ ನೋಡ್ತಿರ್ತೀರಲ್ಲ, ಒಳಕ್ ಬರಕ್ ನಾವನ್ನೆಲ್ಲ. ಅದು ಒಳಗಡೆ ಇದ್ರೆ ಒಂಥರ ವಾಂತಿ ಬಂದಂಗಾಗುತ್ತೆ. ಅದಕ್ಕೆ ವಾಂತಿನಾದ್ರೂ ಬರ್ಲಿ ಏನಾದ್ರೂ ಬರ್ಲಿ ನೀವ್ ಇಲ್ಲೇ ಇರ್ಬೇಕು. ಮಧುರವ್ರೆ, ಒಂದ್ ಕೆಲಸ ಮಾಡಿ, ಅಟ್ಟಿ ಮುಂದೆ ಕಾವಲ್ಗ ಪೊಲೀಸ್ನವ್ರು ಇಟ್ಬಿಡಿ. ಆಗ ಅಣ್ಣಪ್ಪನವ್ರು ಆಚೆಗೆ ಎಲ್ಲೂ ಹೋಗಕ್ಕಾಗಲ್ಲ. ಆಚೆ ಇರೋರು ಒಳಗ್ ಬರ್ಬೇಕು ಅಂದ್ರೆ ಚೆಕ್ ಮಾಡ್ಬಿಡ್ತಾರೆ. ಗುಡ್ ಐಡಿಯಾ. ನಾನು ಈಗಲೇ ಬಜರಂಗಿ ಅವ್ರಿಗೆ ಫೋನ್ ಮಾಡ್ತೀನಿ. ಬಂದ ಕೆಲಸ ಅಂತೂ ಆಗ್ಲಿಲ್ಲ, ತೊಂದರೆ ಇಲ್ಲ. ಬಂದಾರಿಲ್ಲ ಹೊಂಟು ಬಿಡ್ತೀನಿ. ಕೊನೆಗೂ ಸುಂದ್ರಿ ಮೇಡಮ್ ಮಾನಿಕಾಯಿ ಯೋಗ ಸಿಕ್ತಲ್ಲ, ಇನ್ನಾರು ಅವ್ರನ್ನ ಹತ್ರದಿಂದ ಕಾಡ್ಲಕ್ಕೆ. ಬಜರಂಗಿ ಅವರು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ನಿಮ್ಮ ಸೇವೆ ಅಂದಮೇಲೆ ತಡ ಮಾಡು ಕತ್ತಮ್ಮರ್ರೆ, ಅದಕ್ಕೆ ಎಲ್ಲ ಕೆಲಸ ಬಿಟ್ಟು ಹಾಜರಾಗಿಬಿಟ್ಟೆ. ನಿಮ್ಮಂತವ್ರ ಇದ್ರೆ ದೇಶ ಉದ್ಧಾರ ಆದ ಹಾಗೆ. ಅಂದ್ರೆ ನಿಮ್ಮಂತವ್ರಿಂದ ದೇಶ ತುಂಬಾ ಉದ್ಧಾರ ಆಗುತ್ತೆ ಅಂದೆ. ನೋಡಿ ಇನ್ಸ್ಪೆಕ್ಟರ್, ಒಂದು ಗುಬ್ಬಚ್ಚಿನೂ ಮನೆಯೊಳಗೆ ಹೋಗ್ಬಾರ್ದು, ಹಾಗೆ ನೋಡ್ಕೋಬೇಕು. ಕಲ್ಲರ್ ಗುಬ್ಬಚ್ಚಿ ನೀವೇ ಎಪ್ಪತ್ತಿಗೆ ಇನ್ಯಾವ ಗುಬ್ಬಚ್ಚಿ ಬರ್ತತ್ ಮರ್ರೆ. ಅಂದ್ರೆ ಈಗಿನ ಕಾಲದಲ್ಲಿ ಗುಬ್ಬಚ್ಚಿ ಎಲ್ಲಿತ್ತು ಅಂದೆ. ಕಾಣ್ತಾ ಇರಿ, ಒಂದು ಸಣ್ಣ ಸೊಳ್ಳಿ ಕೂಡ ಮನೆಯೊಳಗೆ ಹಾಕಾಗ ಹಂಗ್ ಕಾಯ್ತೆ. ಹಾಗಂತ ಸೊಳ್ಳೆ ಹಿಂದೆನೂ ಹೋಗ್ಬಿಡ್ಬೇಡಿ. ಜಾನಿನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಗ್ರೂಮಿಂಗ್ ಕ್ಲಾಸ್ ಹೋಗಿ ಬರ್ತೀನಿ. ಒಂಚೂರು ಮಾತಾಡಿ ಹೋಯ್ಲಕ್ಕಲ್ಲ. ಅದೇನಿದ್ರು ಆಮೇಲೆ ಮಾತಾಡೋಣ. ನೀವೀಗ ಜಾನಿ ನೋಡ್ಕೊಳ್ಳಿ. ಸುಂದ್ರಿ ಮೇಡಮ್ ಹತ್ರ ಮಾತಾಡ್ಕೊಂಡು ಮನೆ ಕಾಯೋ ಅಂದ್ರೆ ಅವರೇ ಹೊರಲ್ಲ. ಈ ಹೆಕ್ಕ ತಿಂಬ ಅವ್ನು ಕೂದಲು ಕಾಯಕ್ಕೆ ನಾನೇ ಬೇಕಾ? ಅಡ್ಡಿಲ್ಲ, ಸುಂದ್ರಿ ಮೇಡಮಿಗೋಸ್ಕರ ಆದ್ರೂ ಮನೆ ಕಾಯ್ತೆ.
ನಿಂತ್ಕೊಳ್ಳಿ ಮರ್ರೆ, ನನ್ನ ಪರ್ಮಿಷನ್ ಇಲ್ಲದೆ ಅದು ಹ್ಯಾಂಗ್ ಒಳಗೆ ಹೋತ್ರಿ? ಸಾರಿ ವಾಚ್ಮನ್, ನನಗೆ ಗೊತ್ತಾಗಿಲ್ಲ. ನಾನು ನಿಮ್ಮ ಕಣ್ಣಿಗೆ ವಾಚ್ಮ್ಯಾನ್ ಕಣಂಗ್ ಕಾಂತ್ನ ಲಾಟಿ ರುಚಿ ತೋರ್ಸ್ರೆ ತಿಂದದ್ದಲ್ಲ ಹೊರಬರ್ಕ. ಈ ಬಜರಂಗಿನ ಎದುರ ಕಂಡ್ರೆ ರಂಗಿ ತರಂಗ ಪಿಕ್ಚರ್ ತೋರಿಸಿಬಿಡ್ತೆ. ಸಾರಿ, ಸುಮ್ಮನೆ ತಮಾಷೆ ಮಾಡಿದೆ. ನಾನು ನನ್ನ ಕಂಪ್ನಿಗೆ 100 ಕೋಟಿ ಪಾಲಿಸಿ ಮಾಡ್ಸಕ್ ಬಂದಿದ್ದೀನಿ. 100 ಕೋಟಿಯ? ಅದ್ರಲ್ಲಿ ಜಾನಿ ಅವರಿಗೆ ಎಷ್ಟು ಸಿಕ್ಕತ್ತ? ಕಡಿಮೆ ಅಂದ್ರೂ 20 ರಿಂದ 30 ಲಕ್ಷ ಸಿಗುತ್ತೆ. ಹಂಗಾರೆ ಇನ್ನು ಇಲ್ಲೇ ಅಂತ ನಿಂತ್ಕೊಂಡಿರಿ ಮರ್ರೆ, ಬನ್ನಿ ದಯಮಾಡಿಸಿ. ಅಬ್ಬಾ, ಸುಂದ್ರಿ ಮೇಡಮ್ ಮನೆ ಕಾದದಕ್ಕೂ ಸಾರ್ಥಕ ಆಯ್ತು. ಮಿಸ್ಟರ್ ಜಾನಿ, ಮಿಸ್ಟರ್ ಜಾನಿ. ನಾನೇ ಜಾನಿಯಲ್ಲಿ ಜಾಕ್ಪಾಟ್ ಜನಾರ್ದನ. ನೀವ್ಯಾರು? ಕೇಶವ್, ಕೇಶ್ ಅಂಡ್ ವೇಸ್ಟ್ ಕಂಪನಿ ಓನರ್. ಓಹ್, ನಿಮ್ಮ ಕಂಪ್ನಿಲಿ ಏನು ತಯಾರಿಸ್ತೀರಾ? ಕೇಶನ ಅಂದ್ರೆ ನಾನು ಕೂದಲನ್ನ ಎಕ್ಸ್ಪೋರ್ಟ್ ಮಾಡ್ತೀನಿ. ನಿಮ್ ಕೂದಲು ತುಂಬಾ ಚೆನ್ನಾಗಿದೆ, ಹುಷಾರಾಗಿ ನೋಡ್ಕೊಳ್ಳಿ. ನನ್ನಿಂದ ಏನಾಗಬೇಕು? ಕಟ್ಕ ಕುರಿ ಹತ್ರ ಯಾಕೆ ಬರ್ತಾರೆ ಅಂದ್ರೆ ನಾನು ನನ್ನ ಕಂಪ್ನಿಗೆ 100 ಕೋಟಿ ಪಾಲಿಸಿ ಮಾಡ್ಸೋಣ ಅಂತ ಬಂದಿದ್ದೀನಿ. 100 ಕೋಟಿನ? ಸರ್, ನಿಮ್ಮ ಕಂಪ್ನಿಗೆ ನಾನೇ ಪಾಲಿಸಿ ಮಾಡಿಸ್ತೀನಿ ಸರ್. ನಿಮ್ಮ ಕಂಪ್ನಿ ಅಡ್ರೆಸ್ ಹೇಳಿ ಸರ್. ಮಿಸ್ಟರ್ ಕೇಶವ್, ಕೇಶ್ ಅಂಡ್ ವೇಸ್ಟ್ ಕಂಪನಿ, ಕೇಶೇಶ್ವರ ದೇವಸ್ಥಾನ, ಕೇಶವ್ ಭವನ್, ಕೇಶವಪುರ. ಸರ್, ನಿಮ್ಮ ಕಂಪ್ನಿ ಅಡ್ರೆಸ್ ಅಲ್ಲಿ ತುಂಬಾ ಕೇಶ ಇದೆ ಸರ್, ಹಾಗೆ ನಿಮ್ಮ ತಲೆಯಲ್ಲೂ ತುಂಬಾ ಕೇಶ ಇದೆ. ಇದನ್ನ ಯಾಕೆ ತಂದ್ರೆ? ನಿಮ್ಮನ್ನ ಕಟ್ಟಾಕಿ ನಿಮ್ ತಲೆ ಬೋಳ್ಸೋಕೆ.